ಗೌರಿ ಗೌರಿ ಶಿವ ರುದ್ರ ಬಾಪ ಏನು ಹ್ಞೂ ಹೋಗು ಹೋಗು ಹೋಗಿ ಎಲ್ಲ ಆಡ್ಕೊ ಹೋಗ್ರಿ. ಹ್ಞೂ ಸರಿ ಹೋಗಪ್ಪ. ನಿಮ್ಮ ಅಜ್ಜಿ ಕೇಳಿದ್ಯಾ? ಓ ಇದು ನೋಡಮ್ಮ ಅಳ್ತಾ ಇರೋದು. ಬೈಲ್ ಬೈಲಿ ಬಾ. ಬೇಡ ಬಾಮ್ಮ ಬೇಡ ಬಾ ಇಲ್ಲೇ ಬಾ ನಿಧಾನವಾಗಿ ಬಾ. ಅಯ್ಯೋ ಏನಪ್ಪ ಇದು ಗಲಾಟೆ? ಗೌರಿ ಗೌರಿ ಬನ್ನಿ ಬನ್ನಿ. ಹೋಗು ಬಿತ್ತು ಅದ್ಲಾಡ್ತಾವ್ ಬಾ ಇಲ್ಲೇ. ಅಯ್ಯೋ ಅವ್ನ ಆ ಮನೆ ಹತ್ರಕ್ಕೆ ಹೋಗ್ತೀನಲ್ವ, ಅದಕ್ಕೆ ಇವ್ನು ನಾನು ಹೋಗ್ಬೇಕಂತ ಗಲಾಟೆ. ನೋಡಪ್ಪ ನೆಲ್ದಾಗ ಬಿತ್ತಿರೋದು. ಇವಾಗ ನೀನೇನಕ್ಕೆ ಹೋಗೋದ ಬಿಸ್ಲಾಗ? ಹಾ ನಾ ಇವಾಗ ಓಡಾಡಕ್ ಬರಲ್ಲ ಏನಿಲ್ಲ. ಅಷ್ಟು ದೂರ ಓದ್ತೀಯಾ ದುಬುಕ್ತನ್ ಬಿದ್ದೋತ್ಯಾ? ನೋಡು ನೋಡು ಎಷ್ಟು ಗಲಾಟೆ ಮಾಡ್ತಾನೆ ನೋಡು. ನೀನು ಆಗಲ್ಲಮ್ಮ, ನಿಂಗೆ ಓಡಾಡಕ್ ಬರಲ್ಲ ಏನೂ ಇಲ್ಲ. ನನ್ನ ಮುದ್ದು ಬಂಗಾರಮ್ಮ ಇದು ನೋಡಮ್ಮ ಎಷ್ಟು ಕಣ್ಣೀರು ಸುರಿಸ್ತಾದೆ. ನಿಂಗೆ ಓಡಾಡಕ್ ಬರಲ್ಲ ಏನೂ ಇಲ್ಲ. ಅಷ್ಟು ದೂರ ನಡೀತೀಯ ಹಂಗೆ ಬಿದ್ದೋತೀಯ. ಅನ್ನ ಆದರೆ ಗುಡ್ಗುಡ ಗುಡ್ಗುಡ ಅಂತ ಓದ್ತಾ ಇರ್ತಾನೆ. ಹಾಂ ನಿಂಗೆ ಬರಲ್ಲ ಸುಮ್ಮನಿರು. ಇನ್ನೂ ಒಂದು 2 ದಿವಸ ಹೋಗ್ಲಿ, ಆಮೇಲೆ ಆಡ್ಕಣಿ ಅಂತೆ. ಇವನೇ ಹೆಸರಿಕ್ಕಿರೋದು ನಂಗೆ ಗೌರಿ ಅಂತ. ಹಾಂ ನೀನೇ ಹೆಸರಿಕ್ಕಿರೋದು ಹೇಳಪ್ಪ. ನೀನೇ ಅಳ್ಕೊಟ್ಟು ಸುಮ್ಮನಿರಮ್ಮ ಅಳ್ಕೊಟ್ಟು. ನಮ್ಮ ಮಗುಕ ತಳ್ಳೋ ಬಂಡಿ ತಂದ್ಕೊಡ್ತೀನಿ, ಅದ್ರಾಗ ತಳ್ಕೊಂಡು ಹೋಗ್ತಾನೆ. ಹೋಗಿ ಆಟ ಆಡ್ಕೊಂಡು ತಿರ್ಗಾ ಅದನ್ನ ತಳ್ಕೊಂಡು ಬರ್ತಾರೆ ಇಬ್ರು. ತಳ್ಳೋ ಬಂಡಿ ಅಲ್ಲೇ ಈ ಸತಿ ಪೇಟಕ್ಕೆ ಹೋದ್ರೆ ತಗೊಂಬತ್ತೀನಿ ಸುಮ್ಮನಿರಮ್ಮ. ಅಳ್ಬಾರ್ದು ನಮ್ಮ ಮುದ್ದು ಬಂಗಾರ ಇವನು. ಒಂದು ಹೇಳ್ತೀನಿ ಬಾಯ್ ಮೇಲೆ ಫಟ್ ಅಂತ. ಎಲ್ಲ ಹುಡುಗ್ರ ಇಲ್ಲ ಎಲ್ಲ ಹೋಗವ್ರೆ. ಏನಪ್ಪ ಸಮಯ ಹೇಳ್ದಿರ ಮಾಡ್ತೀರಾ? ನೀನು ಎತ್ತಂದ್ರೆ ಹೋಗ್ಬಿಟ್ರೆ ಹೆಂಗೆ? ಎಲ್ಲ ಒಂದು 10-20 ಲಕ್ಷ ಹಾಕಿದ್ರೆ ಕೂಡ ಇಲ್ಲೇ ಇದ್ದ ಬಿಡ್ತೀನಿ. ಅಯ್ಯೋ ನಾನು ಅಷ್ಟು ಬದುಕ್ತೋಳಲ್ಲಪ್ಪ. ನಾನು ಬಡವಳು, ನಮ್ಮ ಅಪ್ಪನ ಬಡವನು. ಅಷ್ಟಕ್ಕೆ ಬದುಕ್ತೋಳಲ್ಲ ನಾನು. ಏನೋ ನೀನು ಕಟ್ಕೊಂಡಿರೋ ಪುಣ್ಯ ಇವತ್ತಿಂಥ ಮನೆಗೆ ಇದ್ದೀನಿ. ಏನೋ ದೇವ್ರು ಇಟ್ಕ ಬಟ್ಕ ಏನು ತೊಂದರೆ ಮಾಡಿಲ್ಲ, ಆರಾಮಾಗಿ ಇದ್ದೀನಿ. ನಾಳೆ ಜನದ ಹತ್ರಕ್ಕೆ ಹೋದ್ರೆ ಏನೋ ಒಂದು ಗೌರವ ಕೊಡ್ತಾರೆ. ನಿನ್ನಿಂದ ಸಿಕ್ಕದದು. ಸಿಗ್ತದಮ್ಮ ಸಿಗ್ತದೆ. ಅಕ್ಕನೂ ತಂಗಿ ಕಾರ್ ಬಟ್ಟ ಮಾಡಕ್ಕ. ಅಯ್ಯೋ ಆಯಮ್ಮ ಸುದ್ದಿ ನಂಗೆ ಬೇಡಪ್ಪ. ಆಯಮ್ಮ ಸವಾಸನ ಬೇಡ ನಂಕ. ಇವರಿಬ್ರು ಅದೇ ತೊಳ್ಬಿಟ್ರು. ಏನೋ ಮಾತಾಡ್ಬೇಕಾಗಿತ್ತು ನಾನು. ಬರ್ತಾರಿರು ಇನ್ನೇನು ಬರೋ ಟೈಮೇ ಒಬ್ಬೊಬ್ರೆ ಬರ್ತಾರೆ. ಇನ್ನೇನಪ್ಪ ಮನೆ ಕೆಲಸ ಎಲ್ಲ ಮುಗೀತಾ? ಎಲ್ಲ ಮುಗ್ದಂಗೆ ದೇವ್ರ ಗೂಡೊಂದು ರೆಡಿ ಮಾಡಿಸ್ತಾ ಇದ್ದೀನಿ. ದೇವ್ರ ಗೂಡು ಇರ್ಬೇಕಪ್ಪ. ಇವಾಗ ನಂಗೆ ಚಿಕ್ಕದಾಗಿ ಮಾಡಿಸ್ಕೊಟ್ಟಿದ್ಯಾ ಸಾಕು. ಕುತ್ಕೊಂಡು ಪೂಜೆ ಮಾಡಿದ್ರೇ ನೆಮ್ಮದಿ. ನೆಲಕ್ಕೆ ಅಂತ ಹಾಕ್ಸಿದ್ಯಾ? ಮನೆಗ ಸುಣ್ಣನೆ ಬಳಸ್ಬೇಕಪ್ಪ. ಬಿಳಿ ಬಣ್ಣ ಅನ್ನೋದು ಮನುಷ್ಯನ ಕಾಣಿಸಿದ್ರೆ ಮನ್ಸಿಗೆ ಸಮಾಧಾನ. ಒಂಥರ ರಾವು ಹೊಡೆಯಲ್ಲ ಅಂತ ಹೇಳೋನು. ಇವಾಗಿನ ಕಾಲದಾಗ ಅವೆಲ್ಲ ಕೇಳ್ತಾರ ಕಲರ್ ಬಣ್ಣಗಳು. ನಾನೇನು ಎಲ್ಲ ಬಿಳಿ ಬಣ್ಣನೇ ಹೊಲಿಸಿದ್ದೀನಿ. ಮುಂದೆ ನೋಡ್ಕೊಳ್ಳೋಣ ಬೇಕಾದ್ರೆ. ಈ ಸದ್ಯಕ್ಕೆ ಬಿಳಿ ಬಣ್ಣನೇ ಇಡ್ಲಿ. ನೆಲಕ್ಕೂ ಬಿಳಿ ಕಲ್ಲಿಗ್ಲೆ ಗೋಡೆಗೂ ಬಿಳಿ ಬಣ್ಣನೇ ಹೊಲಿಸಿದ್ಯಾ? ಹ್ಞೂ ಹೊಲಿಸಿದ್ದೀನಿ. ಅದ ಶಿವನ್ ಬಣ್ಣು ಬಾರ. ರುದ್ರನೇನಪ್ಪ ಬತಾವನಪ್ಪ. ಇದೇ ನೀವು ನಿಂಗಿದ್ದವನೆ ನಿನ್ ಮಗನ ಆ ಮನೆ ಹತ್ರಕ್ಕೆ ಹೋದ್ನಪ್ಪ. ಅದಕ್ಕೆ ಗಲಾಟೆ ಮಾಡಿ 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 ನಿದ್ದೋತಾವ್ ನೋಡು ಬಜಾರ್ನ. ಏನಪ್ಪ ಇದು ಬ್ಯಾಗು? ದುಡ್ಡಪ್ಪ. ಏನಕ್ಕ? ಏನು ಅಷ್ಟು ಕೆಲಸ ಅದೇ ಇರುವ. ರುದ್ರನು ಬಂದ್ಬಿಡ್ಲಿ, ಎಲ್ಲರೂ ಇದ್ದಂಗೆ ಮಾತಾಡ್ಬಿಡೋಣ. ಬಾರ ಅಪ್ಪನ್ ಬಂದವನೆ. ಇವ್ ನೋಡಿ ಹೆಂಗಿದ್ದವನೆ. ನಿದ್ದೋತಾನಪ್ಪ ಅವನ. ಕೂತ್ಕಳ. ಅದೇನು ಹೇಳಪ್ಪ. ತಡ್ಕ ಹುಡುಗರು ಬಂದ್ರು ಹೇಳ್ತೀನಿ. ಅವತ್ತು ನೀವು ಅವನ್ನ ಹೊಡೆದ್ಬಿಟ್ಟು ಪೇಪರ್ ಕಿತ್ಕೊಂಬಂದ್ರಲ್ಲ. ಅವ್ರದ್ದೇನೋ ಒಂದು 6 ಎಕರೆ ತೆಗಿನ ತೊಗೋದಂತೆ. ಹಂಗೆ ತಗೊಂಬಿಟ್ರಪ್ಪ. ತಗೊಂಡ ಏನೋ ರುದ್ರ ಶಿವನ ಹೆಸರು ರಿಜಿಸ್ಟರ್ ಮಾಡಿಸ್ಬಿಡು. ಅದನ್ನು ಎಷ್ಟು ಎಕರೆ ಅದಂತೆ? ಏನೋ 6-7 ಎಕರೆ ಅಂತಂದ್ರೆ ಹುಡುಗರು ನೋಡ್ಕೊಂಬಂದ್ರೆ ತಿಳಿತದೆ. ರುದ್ರ ನನ್ನ ಹೆಸರಲ್ಲಿ ಬರೇ ಕುಡ್ದು ಆಯ್ತಾ? ಎಲ್ಲಾನು ಶಿವನ ಹೆಸರು ರಿಜಿಸ್ಟರ್ ಮಾಡಿಸ್ಬಿಡ ತೆಗಿನ ತೋಪ. ಸರಿಪ್ಪ ಆಯ್ತು. ಯಾಕ ನನ್ನ ಹೆಸರು ಮಾಡ್ಸೋದು? ಅವನ್ಗೆ ಏನೋ ಒಂದು ವ್ಯವಸ್ಥೆ ಮಾಡಿದ್ರೆ ನಿನ್ನ ಹೆಸರು ಮಾಡಿಸ್ಕೊಳ್ಳ. ನೀನು
ಮವ ನೀರಾವರಿ ಎಲ್ಲ ಅದಂತ ಮವ. ಹ್ಞೂ ಈಗ ತೆಂಗಿನ ತೋಪ ಅಂದಮೇಲೆ ನೀರಾವರಿ ಇದ್ದೇ ಇರ್ತದಲ್ಲಮ್ಮ. ಇರ್ತದೆ ನೀರಾವರಿ. ಹೋಗಿ ನೋಡ್ಕೊಂಬತ್ತಾರೆ ಹೇಳಿಬ್ರು. ನೋಡ್ಕೊಂಬರಪ್ಪ ಹೋಗಿ ಅಲ್ಲೆಲ್ಲ ಹೋಗಿ ಓಡಾಡ್ಕೊಂಡು ಬರ್ರಿ. ಅದೇ ನಮ್ಮ ಯಜಮಾನ್ ಹೆಸರಿಗೆ ಮಾಡಿಸ್ಬಿಡು ಮವ. ಇಲ್ಲಿ ದೊಡ್ಡವ್ರು ಮಾತಾಡ್ತಾ ಇದ್ರಿ, ನೀವು ಸುಮ್ಮನೆ ಇದೆ. ಯಾರ ಹೆಸರಿಗೆ ಮಾಡಿಸ್ಬೇಕು, ಯಾರ ಹೆಸರಿಗೆ ಮಾಡ್ಕೊಡ್ತು ಎಲ್ಲ ತಿಳಿತದೆ. ಹಾಗಾದ್ರೆ ಶಿವನ ಹೆಸರಿಗೆ ಮಾಡಿಸ್ಬಿಡಪ್ಪ ಇದು. ಮಾವ್ ಓಹೋ ಯಾಕೆ ಬಂದ್ಬಿಡು. ನನಗೆ ಬೇಕಾಗಿಲ್ಲಮ್ಮ ಜವಾಬ್ದಾರಿ. ನಾನು ಆರಾಮಾಗಿ ಓಡಾಡ್ಕೊಂಡಿರ್ಬೇಕು. ನನ್ನ ಹೆಸರಿಗೆ ಜಮೀನು ಮಾಡಿಸೋದು ಅದೆಲ್ಲ ನನಗೆ ಬೇಕಾಗಿಲ್ಲ. ಅಯ್ಯ ಜಮೀನು ಹೆಸರಿಗೆ ಮಾಡಿಸ್ಕೊಂಡ್ರೆ ನಾ ಪೇಪರ್ಗೆ ಅಂತ ತಲೆ ಮೇಲೆ ಹೊತ್ಕೊಂತಿರ್ಬೇಕಾ ನೀನು? ಬಿರೋಗಿ ಗೊತ್ತಾನೆ ಜವಾಬ್ದಾರಿ ಅಂತಂದ್ರೆ ಮಾವನ್. ಇವಾಗ ನಿನ್ನ ಹೆಸರು ಜಮೀನು ಮಾಡಿಸ್ಬಿಟ್ರೆ ಆ ಜಮೀನು ಏನು ತಲೆ ಮೇಲೆ ಇಟ್ಕೊಂಡು ಓಡಾಡು ಅಂತ ಹೇಳ್ತಾನೆ ಮಾವನ. ಲೇ ಒಳಕೋಗು, ಒಳಕ್ಕೆ ಹೋಗ್ಬೇಕು ನೀನು. ನಿನ್ಕ ಇದಕ್ಕೆ ಸಂಬಂಧ ಇಲ್ಲ. ನಾವು ಇದ್ರ ಮಾತಾಡ್ತೀರಿ. ಇವನ ಹತ್ರ ಹೇಳಕ್ಕಾಗಲ್ಲ. ಯಾಕೆ ಶಿವ ಹಂಗೆ ಹೇಳ್ತಾ ಇರೋದು ನೀನು? ಮಾಡಿಸ್ಕೊಂಡಂಗಿದ್ರೆ ನಿನ್ನ ಹೆಸರು ಮಾಡಿಸ್ಕೊ, ಇಲ್ಲ ಅಂತಂದ್ರೆ ನಂಗೆ ಬೇಡ. ಲೇ ಆ ಜಮೀನು ನಾನು ತಗೊಂತ ಇದ್ದೀನಿ ಅಂತ ಅಮ್ಮಂಗೆ ತಿಳಿಕೊಡ್ತು. ಅದಕ್ಕೋಸ್ಕರ. ಯಾಕೆ ತಿಳಿಕೊಡ್ದು? ಎಲ್ಲ ಅದಕ್ಕೂ ಒಂದು ಟೈಮ್ ಬರ್ತದೆ, ಅವಾಗ ಹೇಳ್ತೀನಿ ನಾನು. ಹಂಗಾದ್ರೆ ರುದ್ರನ ಹೆಸರ್ಕ ಅರ್ಧ, ನನ್ನ ಹೆಸರ್ಕ ಅರ್ಧ, ಇಬ್ಬರಿಗೂ ಜಂಟಿ ಮಾಡಿಸ್ಕೊಂಬಿಡ್ತೀರಿ. ಇದೊಂದು ಉದ್ಯೋಗ. ಅದೇನಪ್ಪ ನಿಮ್ಮಿಬ್ರಿಗೂ ಸೇರಿರೋದು. ನಾನೇನು ಅನ್ಕೊಂಡಿದ್ನೆ ನಿನ್ನ ಹೆಸರಿಗೆ ಮಾಡಿಸ್ಬಿಡೋಣ ಜಮೀನು ಅಂತ ಅನ್ಕೊಂಡಿದ್ನೆ. ನೀನು ನೋಡಿದ್ರೆ ಹಿಂಗಂತ ಇದೆಯಾ? ಲೇ ನಿನ್ನ ಹೆಸರು ಇರ್ಲಿ ಬಿಡ. ಲೇ ಹೋಗಲೇ ಓ ಎಂತ ಮಾತಾಡ್ತೀಯಾ? ಇಬ್ರು ಜಂಟಿ ಮಾಡ್ಕೊಂಡು ಬಿಡು. ಇನ್ನು ಅಮ್ಮನ ಹೆಸರಿಗೆ ಮಾಡಕ್ಕೆ ಹೋದ್ರೆ ಅಪ್ಪನ ಬರಬೇಕು. ಇನ್ನು ಅಪ್ಪನ ಅಮ್ಮನ ತಿಳಿಯೋದು ಬೇಡ ಅಂತ ಹೇಳ್ತಾನೆ. ಇವಾಗ ಜಮೀನುಗಳು ಯಾವಪ್ಪ ಅವೇ ನಮ್ಮ ಹೆಸರಾಗ? ಎಲ್ಲ ಅಪ್ಪನ ಹೆಸರಿಗೆ ತಾನೇ ಇರೋದು. ಅದಕ್ಕೆ ನಾನು ಹೇಳಿದ್ದು ಇವಾಗ ತಗೊಳೋದೆಲ್ಲನೂ ಒಂದೊಂದು ಜಮೀನು ಒಬ್ಬೊಬ್ರು ಹೆಸ್ರಿಗೆ ಮಾಡ್ಸೋಣ ಅಂತ ನಾನು ಹೇಳ್ತಾ ಇರೋದು. ಏನು ನಾನೇನು ಇಲ್ಲೇನು ಊಟ ಹೋಗ್ಕೊಂಡು ಇರ್ತೀನಾ? ನಾನು ಸತ್ತೋದ್ರೆ ನಾಳೆ ಬೆಳಗ್ಗೆ ನಿಮ್ಗೆ ತೊಂದರೆ ಹಾಕ್ಕೊಡ್ದು. ಅಯ್ಯಯ್ಯ ಅದೇನು ಮಾತುಗಳಂತ ಮಾತಾಡ್ತೀಯಪ್ಪ ನೀನು? ಸಾಕು ಬಾಯಿ ಮುಚ್ಚು. ಬಾಯಿ ಮುಚ್ಕೊಂಡೆ ಇರೋದು. ಮನುಷ್ಯನ ಹುಟ್ಟಿದ ಮೇಲೆ ಒಂದಲ್ಲ ಒಂದು ದಿವಸ ಸಾಯಬೇಕು. ನನ್ನ ಮಕ್ಕಳಿಗೆ ಯಾವ ತೊಂದರೆನೂ ಆಗಬಾರ್ದು. ಅವ್ರು ಆರಾಮಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಮವ ಏನಮ್ಮ? ಅದೇ ಬೆಂಗಳೂರಾಗ ದೊಡ್ಡ ದೊಡ್ಡ ಮನೆಗಳು ತಗೊಂಡಿದ್ದೆ ಅಂತಲ್ಲ, ಅವೆಲ್ಲ ಯಾರ ಹೆಸರಾಗ ಮಾಡಿಸ್ಕೊಂಡಿದ್ದೆ ಮವ? ಹೌದು, ನಾನು ಕೇಳೋದು ಮರ್ತೋದ್ನಿ. ಯಾರ ಹೆಸರು ಮಾಡಿಸಿದ್ಯಾ? ಎಲ್ಲ ಅಪ್ಪನ ಹೆಸ್ರಾಗೆ ಅವೆ. ಅಪ್ಪನ ಹೆಸ್ರಾಗೆ ಇರೋದು. ನಮ್ಮ ಯಜಮಾನ್ ಹೆಸರಿಗೆ ಒಂದು ಮನೆ ಮಾಡ್ಬೋದಲ್ಲ ಮವ? ಮಾಡ್ಸೋಣ ಇನ್ನ ನಿಧಾನವಾಗಿ. ಅದೆಲ್ಲ ಆಲೋಚನೆ. ಲೇ ಮಾಡಿಸ್ಬೇಕೇನಾ? ಲೇ ಅವಳ ಕತೆ ಕಟ್ಕೊಳ ನೀನು. ಇವಳ ಕತೆ ಕಟ್ಕೊಂಡ್ರೆ ಅಷ್ಟೇನ ಮನೆ 3 ಭಾಗ ಆಗುತ್ತದೆ. ನಮ್ಮ ಮನೆಗೆ ಹೆಂಗಸರಾಡ ಹೇಳ್ತಲ್ಲ, ಗಂಡಸರಾಡ ಹೇಳ್ತಾ ಇರೋದು. ನೀನು ಒಳಕೋಗು, ಒಳಕೋಗುವ. ಬುಡ್ಕೊಂತಾನೆ ಅಪ್ಪನ ಅಷ್ಟು ಹೇಳ್ತಾವನೆ. ಆಸ್ತಿ ನಿನ್ನ ಹೆಸರಿಗೆ ಮಾಡ್ಸ್ಕೊಂತ ಏನು ಹಂಗೆ ಇದು ಮಾಡ್ತಾರಪ್ಪ. ತೂ ಹೇಳಿದ ಮಾತೇ ಕೇಳಲ್ಲ ಈ ಮನೆಗೆ ಗಂಡಸರು. ಅವ್ರದೇ ದಾರಿ ದಾರಿ. ಇವಾಗ ಏನು ಮಾಡ್ತೀರಪ್ಪ? ಅಪ್ಪ ಏನೂ ಇಲ್ಲ. ಅವನು ನಾನು ಇಬ್ರು ಜಂಟಿ ಮಾಡಿಸ್ಕೊಂತೀರಿ. ಸರಿ ಆಯ್ತು. ಇಬ್ರು ಹೋಗ್ಬಿಟ್ಟು ಆ ತೆಂಗಿನ ತೋಟ ಎಲ್ಲ ನೋಡ್ಕೊಂಡು ಆ ನೀರಾವರಿ ಅದೆಲ್ಲ ಅಕ್ಕಪಕ್ಕ ಕೇಳ್ಬಿಟ್ಟು ಬರ್ರಿ. ಆಮೇಲೆ ಹೋಗಿ ಆ ಎಮ್ಮನ ಹತ್ರ ಮಾತಾಡಿಸಿ ಒಂದಿನ ರಿಜಿಸ್ಟ್ರ್ ಇಕ್ಕೊಂಬಿಡೋಣ. ಎಷ್ಟು ಹೇಳ್ಬೋದಪ್ಪ? ಏನು ಇವಾಗಿನ ರೇಟು ಎಕರೆ ಬಂದು 20-21 ಲಕ್ಷನೋ ಇರ್ಬೋದಪ್ಪ. ಅಯ್ಯೋ ಭಗವಂತ, ಅಷ್ಟೊಂದೇ? ಹ್ಞೂ. ಏನು ಅನ್ಕೊಂಡಿದ್ಯಾ? ಇನ್ನು ಮುಂದೆ ನೋಡ್ತಾ ಇರು ಎಷ್ಟು ಆಗ್ತದೆ ಅಂತ. 20-21 ಲಕ್ಷ ಅಂದ್ಬಿಟ್ರೆ ಅಲ್ಲಿಗೆ 6 ಎಕರೆಗೆ ಎಷ್ಟು ದುಡ್ಡು ಆಗ್ತದೆ? ಉನಪ್ಪೋ ಎಷ್ಟು ದುಡ್ಡು ಆಗ್ತದಪ್ಪ? ಇವಾಗೆಲ್ಲ ದುಡ್ಡಿರೋವಾಗ ಸುಮ್ಮನೆ ಅದು ಇದು ಖರ್ಚು ಮಾಡಿ ವೇಸ್ಟ್ ಮಾಡೋ ಬದಲು ಜಮೀನ್ ಮೇಲೆ ಹಾಕೋಣಪ್ಪ. ಜಮೀನ್ ಮೇಲೆ ಹಾಕಿದ್ರೆ ಎಲ್ಲೂ ಹೋಗಲ್ಲ, ನಮ್ಮ ಕ್ಲಾಸ್ ಆಗಲ್ಲ. ನಾನು ಹೇಳೋದು ಅರ್ಥ ಮಾಡ್ಕೊಳ್ರಿ. ಮುಂದೆ ಆ ಜಾಗದ ಬೆಲೆ ಜಾಸ್ತಿ ಆಗ್ತದೆ. ಆವಾಗ 1 ಎಕರೆ ಮಾರ್ಕೊಂಡ್ರು ಆರಾಮಾಗಿರ್ಬೋದು. ಆಯಿತಾ? ಇವಾಗ ನಾನು ಹೇಳೋದು ಮಾತ್ರ ಅಷ್ಟು ತಲೆಗೆ ಹಾಕ್ಕೊಂಡು ಕೇಳ್ರಿ. ನೀವು ಅಲ್ಲೋಗಿ ಎಲ್ಲ ನೋಡಿಕೊಂಡು ಬರ್ರಿ. ಆಯಿತಾ? ನೋಡ್ಕೊಂಬಂದು ನಿಮ್ಗೆ ಇಷ್ಟ ಆಯ್ತು ಅಂತಂದರೆ ಆ ಎಮ್ಮನ ಹತ್ರ ಹೋಗಿ ಯಾರನ್ನ ಪಟೇಲಪ್ಪನ ಪಂಡಿತನ ಇಬ್ಬರನ್ನೂ ಕಳಿಸ್ತೀನಿ. 4 ಜನನೂ ಕೂತು ಒಂದು ರೇಟಿಗೆ ಮಾತಾಡಿ ನಿಮ್ಮಿಬ್ಬರ ಹೆಸ್ರಿಗೆ ರಿಜಿಸ್ಟರ್ ಮಾಡಿಸ್ಕೊಳ್ಳಿ. ಇಲ್ಲ ಅಂತಂದರೆ ಶಿವನ ಹೆಸ್ರಿಗೆ ಮಾಡಿಬಿಡು. ಏನು ರುದ್ರ? ಅಷ್ಟೇ ಶಿವನ ಹೆಸ್ರಿಗೆ ಮಾಡಿಸ್ಬಿಡೋದು. ಬೇಡಪ್ಪ, ಅವನ್ಕ ನಂಗೆ ಜಂಟಿ ಮಾಡ್ಸಂಗಿದ್ರೆ ಮಾಡಿಸು, ಇಲ್ಲಾಂದ್ರೆ ನೀನು ಬೇಡ. ನಿಮ್ಮದೊಳ್ಳೆ ತಲೆನೋವು ಆಯ್ತಲ್ಲ ನಂಕ. ಸರಿ, ಇವಾಗ ಯಾಕ ಅವ್ರಕ ಇವ್ರಕ ಅಂತ ಕಿತ್ಲಾಡೋದು? ಇವರಿಬ್ಬರ ಹೆಸ್ರಿಗೆ ಜಂಟಿನೇ ಮಾಡಿಸ್ಬಿಡೋಗು. ನನ್ನ ಹತ್ರ ಒಂದು 3-4 ಒಂದು 5,000 ಇರ್ಬೋದು, ಕೊಡ್ತೀನಿ. 5,000 ಇರುತ್ತಾ? ಜಮೀನು ತಗೊಳಕ? ನೀನಪ್ಪ ಸ್ಕೂಲ ಹೇಳು ತಗೊಂಡೋಗ್ಬಿಟ್ಟು ಎಕರೆನೇ 20-21 ಲಕ್ಷ ಅಂತಂದ್ರೆ ನೀನು 5,000 ಎತ್ಕೊಳಂಗೆ ನಾನೇ ಭಯ ಪಡ್ಕೊಂಡ್ಲಾ? ಹೌದಲ್ಲ, ನಾನೆಲ್ಲ 5,000 5 ಲಕ್ಷ ಅನ್ಕೊಂಬಿಟ್ಟಿದ್ನಿ. ಆವಾಗ ಅವ್ನು ಹೇಳಿಲ್ಲ ಶಿವನ ನಮ್ಮ ಮನೆಗೆ ಗಂಡಸ್ರಾಡ್ ಹೇಳ್ತಾ ಇರೋದು ಹೆಂಗಸ್ರಾಡ್ ಹೇಳ್ತಾ ಅಲ್ಲ ಅಂತ. 5,000 ಇರೋದಕ್ಕೆ ಇದು ಮಾಡ್ತಾ ಇದೀಯಾ? ಏನೋ ನಿನ್ನ ಕೈಗೆ 5 ಲಕ್ಷ ಇದ್ದಿದ್ರೆ ನೋಡಿ ಹಂಗೆ ಈ ಊರ್ನಾಗ ಕೊಂಡ್ಕೊಬೇಕಂತ ನಿಂತ್ಕೊಂತ ಇದ್ದೇನೋ. ಅಯ್ಯ ಬಿಡು, ಅದಕ್ಕೇನು ಹಂಗಂತೀಯಾ? ಯಮ್ಮನ 5,000 ಎತ್ಕೊಳಂಗೆ ನಾನು ಭಯ ಪಡ್ಕೊಂತೀನಿ. ಏನಪ್ಪ ಶಿವ ರುದ್ರ, ಹೋಗಿ ಅಲ್ಲಿ ನೋಡ್ಕೊಂಡು ಓಡಾಡ್ಕೊಂಡ್ ಬರ್ತೀರಾ? ಅಕ್ಕಪಕ್ಕದವ್ರನ್ನೆಲ್ಲ ಕೇಳೋ ನೀರೇನು ಪರವಾಗಿಲ್ಲ ಅಂತ. ಸರಪ್ಪ ಹೋಗಿ ಓಡಾಡ್ಕೊಂಡ್ ಬರ್ತೀರಿ. ನೀವು ಓಡಾಡ್ಕೊಂಡ್ ಬಂದ್ರೆ ನಿಮ್ಗೆ ಒಪ್ಪಿಗೆ ಆದ್ರೆ ಪಂಡಿತ್ರನ ಪಟೇಲಪ್ಪನ ನೀವಿಬ್ರು ಹೋಗಿ ಮಾತುಕತೆ ಆಡ್ಕೊಂಬರ್ಬೇಕು. ಆಯ್ತಾ? ಸರಪ್ಪ ಆಯ್ತಾ. ನಾನು ಶಿವನ ಹೆಸರಿಗೆ ಮಾಡಿಸಿದ್ರೆ ಸಮಾಧಾನ ಆಗೋತ್ವಾ? ಸರಿ ಸರಿ ಬಿಡಪ್ಪ, ನಿಮ್ಮಿಬ್ರು ಇಷ್ಟ. ಮುಂದುವರಿಯುವುದು